ಜ್ವರ ಬಂದಾಗ ನಿನ್ನ ತಾಯಿ ರಾತ್ರಿ ಇಡೀ ಎಚ್ಚರವಿರುತ್ತಿದ್ದಳು. ಹೊಲದಲ್ಲಿ ಕೆಲಸ ಮಾಡಿ ನಾನು ತೀರಾ ಸುಸ್ತಾಗಿ ಬಂದಾಗಲೂ ನಿನ್ನ ಫೀಸ್ ಕಟ್ಟಲು ಹಣದ ವ್ಯವಸ್ಥೆ ಮಾಡುತ್ತಿದ್ದೆ. ನನ್ನ ಎಲ್ಲ ಕನಸುಗಳನ್ನು ಹತ್ತಿಕ್ಕಿ ನಿನಗೆ ಓದಿಸಿದೆ. ಆದರೆ ನೀನು ಸೀಮಾಳ ಮಾತುಗಳನ್ನು ಕೇಳಿ ನೀನು ನಿನ್ನ ಹೆತ್ತ ತಂದೆ ತಾಯಿಯನ್ನು ತಳ್ಳಿ ಹಾಕುತ್ತಿದ್ದೀಯ ಮಗನೇ. ತಂದೆ ತಾಯಿಯ ಕಣ್ಣೀರಿನ ಬೆಲೆ ಏನೆಂದು ನಿನಗೆ ಅರ್ಥವಾಗುವ ದಿನ ಬಂದಾಗ ಬಹುಶಃ ತುಂಬಾ ತಡವಾಗಿರುತ್ತದಷ್ಟೇ. ಸಾಕು, ಈ ಭಾವನಾತ್ಮಕ ಎಮೋಷನಲ್ ನಾಟಕ ತುಂಬಾ ಅತಿಯಾಯಿತು. ನಿಮ್ಮ ಹಳೆಯ ತ್ಯಾಗಗಳಿಂದ ನನಗೇನೂ ವ್ಯತ್ಯಾಸವಾಗುವುದಿಲ್ಲ. ಇಂದು ಈ ಮನೆಯಲ್ಲಿ ಕೇವಲ ನಾನು ಮತ್ತು ಸೀಮಾ ಮಾತ್ರ ಇರುತ್ತೇವೆ. ನೀವಿಬ್ಬರೂ ಇಲ್ಲಿಂದ ಹೋಗಲೇಬೇಕು. ಬದಲಾವಣೆ ಅಗತ್ಯ ಅಮ್ಮ. ನೀವಿಬ್ಬರೂ ನಿಮ್ಮ ಜೀವನವನ್ನು ಬದುಕಿ ಮುಗಿಸಿದ್ದೀರಿ. ಈಗ ನಮ್ಮನ್ನು ನೆಮ್ಮದಿಯಿಂದ ಬದುಕಲು ಬಿಡಿ. ಮತ್ತು ಹೌದು, ನಿಮಗೆ ಬೇರೆ ಯಾವುದೇ ಜಾಗವಿಲ್ಲದಿದ್ರೆ ಹೋಗಿ ಹೊರಗೆ ತೆರೆದ ಆಕಾಶದ ಕೆಳಗೆ ಕುಳಿತುಕೊಳ್ಳಿ, ಮರದ ಕೆಳಗೆ ಅಡಗಿಕೊಳ್ಳಿ, ಅಥವಾ ಯಾವುದಾದರೂ ದೇವಸ್ಥಾನದ ಮೂಲೆಯಲ್ಲಿ ಜಾಗ ಹುಡುಕಿಕೊಳ್ಳಿ. ಇಲ್ಲದಿದ್ದರೆ ಭಿಕ್ಷೆ ಬೇಡಿ. ನನಗೇನು ವ್ಯತ್ಯಾಸವಾಗುವುದಿಲ್ಲ. ನನಗೆ ಯಾವುದೇ ಹೆದರಿಕೆ ಇಲ್ಲ. ಹೌದು, ಮಾಡಿರಬಹುದು. ಆದರೆ ಆ ಎಲ್ಲದಕ್ಕೂ ನಾನು ಇನ್ನು ಎಲ್ಲಿಯವರೆಗೆ ಅಂತ ಉಪಕಾರ ಸ್ಮರಿಸುತ್ತಾ ಋಣಿಯಾಗಿ ಇರಲಿ. ಈ ಮನೆ ಈಗ ಮತ್ತು ನನ್ನ ಹೆಂಡತಿಯ ನಂತರ ನನ್ನದಾಗಿದೆ. ಕಾನೂನು ಕೂಡ ನನ್ನ ಪರವಾಗಿಯೇ ಇದೆ. ಸೀಮಾ ಸ್ಪಷ್ಟವಾಗಿ ಹೇಳಿದ್ದಾಳೆ, ಒಂದೋ ಅವಳು ಈ ಮನೆಯಲ್ಲಿ ಇರಬೇಕು, ಇಲ್ಲವೇ ನೀವಿಬ್ಬರೂ ಇರಬೇಕು. ನಾನೀಗಾಗಲೇ ನನ್ನ ನಿರ್ಧಾರವನ್ನು ಮಾಡಿಕೊಂಡಿದ್ದೇನೆ. ನಿಮಗೆ ಇಷ್ಟ ಬಂದಂತನ್ನು ಮಾಡಿ. ನಿಮ್ಮಿಬ್ಬರ ದಿನದ ಈ ಗೋಳಾಟವನ್ನು, ಅಳುಬರಹವನ್ನು ಇನ್ನು ಮುಂದೆ ನನ್ನಿಂದ ಸಹಿಸಲು ಸಾಧ್ಯವಿಲ್ಲ. ನನ್ನ ಹೆಂಡತಿಯನ್ನು ಚುಚ್ಚಿ ಮಾತನಾಡುತ್ತೀರಿ. ಮತ್ತು ನೀವು ನನಗಾಗಿ ಮಾಡಿದ್ದಾದರೂ ಏನು? ಬರೀ ಬಡತನವನ್ನು ಮಾತ್ರ ನೀಡಿದ್ದೀರಿ. ನಾನು ನಿಮ್ಮ ಮನೆಯಲ್ಲಿ ಬೆಳೆದಿದ್ದೇನೆ ಎಂದು ಹೇಳಿಕೊಳ್ಳಲು ನಾಚಿಕೆ ಆಗ್ತಿದೆ. ನನಗೆ ಆದಷ್ಟು ಬೇಗ ಈ ಮನೆ ಖಾಲಿ ಆಗಬೇಕು. ಈಗ ಇದರ ಮೇಲೆ ಬೇರೇನೂ ಮಾತನಾಡಬೇಡಿ. ಈಗ ಅವನ ಕಣ್ಣುಗಳಲ್ಲಿ ತಾಯಿಗೆ ಗೌರವವಿರಲಿಲ್ಲ ಮತ್ತು ತಂದೆಯ ಮೇಲೆ ಕೇವಲ ತಿರಸ್ಕಾರವಿತ್ತು. ರವಿಯ ಕಣ್ಣುಗಳಲ್ಲಿ ಯಾವುದೇ ಪಶ್ಚಾತ್ತಾಪವಿರಲಿಲ್ಲ. ಧನಿ ಬಿಕ್ಕಿ ಬಿಕ್ಕಿ ಅಳತೊಡಗಿದಳು. ಬಾಬುಲಾಲ್ ಮತ್ತು ಧನಿ ಇಬ್ಬರೂ ಮಳೆಯಲ್ಲಿ ನೆನೆದ ತಮ್ಮ ಹಳೆಯ ಬಟ್ಟೆಗಳ ಮೂಟೆಯನ್ನು ಕಟ್ಟಿಕೊಂಡು ಸದ್ದಿಲ್ಲದೆ ಮನೆಯಿಂದ ಹೊರಟರು. ಮಳೆಯ ಹನಿಗಳು ಈಗ ಅವರ ಕಣ್ಣೀರಿನೊಂದಿಗೆ ಪೈಪೋಟಿ ನಡೆಸುವಂತೆ ಭಾಸವಾಗುತ್ತಿತ್ತು. ಹಳ್ಳಿಯ ಬೀದಿಗಳಲ್ಲಿ ಅವರನ್ನು ವಿಚಾರಿಸುವವರು ಯಾರೂ ಇರಲಿಲ್ಲ. ಪ್ರತಿಯೊಂದು ಬಾಗಿಲು ಮುಚ್ಚಿತ್ತು. ಹಳ್ಳಿಯ ವಿದ್ಯುತ್ ಸಂಪರ್ಕ ಕಡಿತಗೊಂಡು ಇಡೀ ಊರು ಕತ್ತಲಲ್ಲಿ ಮುಳುಗಿ ಹೋಗಿತ್ತು. ಅಲ್ಲಿ ಒಂದು ದೀರ್ಘವಾದ ಮೌನ ಆವರಿಸಿತು. ಮಳೆಯ ಹನಿಗಳು ಈಗ ಮತ್ತಷ್ಟು ಜೋರಾಗಿ ಬೀಳತೊಡಗಿದವು. ಏನ್ರಿ, ನಾವೇಕೆ ಅವನಿಗೆ ಅಷ್ಟೆಲ್ಲ ಮಾಡಿದೆವು? ಅವನಿಗಾಗಿ ಒಡವೆಗಳನ್ನು ಏಕೆ ಮಾರಿದೆವು? ನಾವೇಕೆ ಹಸಿದುಕೊಂಡಿದ್ದೆವು? ಕೇವಲ ಅವನ ಕನಸುಗಳಿಗಾಗಿ ನಮ್ಮ ಆಸೆಗಳನ್ನೆಲ್ಲ ಏಕೆ ಮಣ್ಣು ಮಾಡಿಕೊಂಡೆವು? ಒಂದು ದಿನ ಅವನು ನಮ್ಮನ್ನು ಹೀಗೆ ಮಳೆಗೆ ತಳ್ಳಿಬಿಡಲಿ ಎಂದೇನಾ? ಮಗನ ಪ್ರತಿಯೊಂದು ಮುಗುಳ್ನಗುವಿನಲ್ಲೇ ನಾವು ನಮ್ಮ ಇಡೀ ಜೀವನವನ್ನು ಕಂಡಿದ್ದೆವು. ಆದರೆ ತಪ್ಪು ನಮ್ಮದೇ ಆಗಿತ್ತು. ತುಂಬಾ ದೊಡ್ಡ ತಪ್ಪು ನಡೆದು ಹೋಗಿದೆ. ನಾವು ಅವನಿಗೆ ಎಲ್ಲವನ್ನೂ ಕೊಟ್ಟು ಬಿಟ್ಟೆವು. ಪ್ರೀತಿ, ತ್ಯಾಗ, ಜಮೀನು, ಆಶ್ರಯ, ಎಲ್ಲವನ್ನು. ಆದರೆ ಅಪಮಾನವನ್ನು ಯಾವಾಗ ಸಹಿಸಿಕೊಳ್ಳುವುದನ್ನು ನಿಲ್ಲಿಸಬೇಕು ಎಂಬುದನ್ನು ಮಾತ್ರ ನಾವು ನಮಗೆ ಕಲಿಸಿಕೊಳ್ಳಲೇ ಇಲ್ಲ. ಅಣ್ಣ, ಕೇವಲ 2 ಕ್ಷಣ ಆಸರೆಗಾಗಿ ಜಾಗ ಕೊಡ್ತೀರಾ? ಅಯ್ಯೋ ಬಾಬಾ, ನಮ್ಮ ಹತ್ರ ಜಾಗವಿಲ್ಲ. ಇಲ್ಲಿ ಮೊದಲೇ ತುಂಬಾ ತೊಂದರೆ ಇದೆ, ಇಕ್ಕಟ್ಟಾಗಿದೆ. ಬಾಬುಲಾಲ್ ಪ್ರತಿಯೊಂದು ಅಂಗಡಿಗೂ ಹೋಗಿ ಕೈ ಮುಗಿಯುತ್ತಿದ್ದರು. ಅರ್ಜುನ್ ಎಂಬ ಯುವಕ ಸಿಕ್ಕಿದನು. ಅವನು ಬಾಬುಲಾಲ್ ಅವರ ಪರಿಸ್ಥಿತಿಯನ್ನು ನೋಡಿ ಬಹಳ ಹೊತ್ತಿನವರೆಗೆ ಯೋಚಿಸುತ್ತಾ ನಿಂತನು. ಕೇಳಿ ಏನ್ರಿ, ಈಗ ಇಷ್ಟೇ ಅನಿಸುತ್ತಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಹಸಿವಿನಿಂದ ಉಸಿರು ನಿಂತು ಹೋಗುತ್ತದೆ. ನಾವೇಕೆ ಮತ್ತೊಮ್ಮೆ ಅವನ ಹತ್ತಿರ ಹೋಗೋಣವೇ? ಏನೋ ಅವನಿಗೆ ನಮ್ಮ ಮೇಲೆ ದಯೆ ಬರಬಹುದು. ಈಗ ನಾವು ಯಾರಿಂದಲೂ ಯಾವುದೇ ನಿರೀಕ್ಷೆ ಇಟ್ಟುಕೊಳ್ಳುವುದಿಲ್ಲ. ರವಿ ನಮ್ಮನ್ನು ಮನೆಯಿಂದ ಹೊರಹಾಕಿದ್ದಾನೆ. ಅವನು ಒಂದು ಬಾರಿಯಾದರೂ ನಮ್ಮ ವೃದ್ಧಾಪ್ಯದ ಬಗ್ಗೆ ಯೋಚಿಸಿದ್ದರೆ ಆ ಬಾಗಿಲಿಗೆ ಮತ್ತೆ ಹೋಗುವುದು ಸರಿಯಾಗುತ್ತಿತ್ತು ಧನಿ. ಇನ್ನು ಸ್ವಂತ ಮಗನೇ ನಮ್ಮನ್ನು ವಿಚಾರಿಸದ ಮೇಲೆ ಬೇರೆ ಯಾರು ತಾನೇ ಕೇಳುತ್ತಾರೆ? ಈಗ ನಾವೇ ನಮಗೆ ಸಹಾಯ ಮಾಡಿಕೊಳ್ಳಬೇಕು. ಉಸಿರಿರುವವರೆಗೂ ಭರವಸೆ ಇರುತ್ತದೆ. ಸುಮ್ಮನೆ ಕುಳಿತು ಸಾಯುವುದಕ್ಕಿಂತ ಏನಾದರೂ ಮಾಡಿ ಬದುಕಲು ಪ್ರಯತ್ನಿಸುವುದು ಒಳ್ಳೆಯದು. ಆದ್ರೆ
ಈ ವಯಸ್ಸಿನಲ್ಲಿ ನಿಮ್ಮಿಂದ ಏನ್ ಮಾಡ್ಲು ಸಾಧ್ಯ ಏನ್ರಿ? ಕೈಯಲ್ಲಿ ಶಕ್ತಿಯೂ ಇಲ್ಲ, ಕಣ್ಣಿನಲ್ಲಿ ಸರಿಯಾದ ದೃಷ್ಟಿಯೂ ಇಲ್ಲ. ಬಾಬಾ, ನಾನು ತುಂಬಾ ಸಮಯದಿಂದ ನಿಮ್ಮನ್ನು ಮತ್ತು ಅಮ್ಮನನ್ನು ನೋಡುತ್ತಿದ್ದೇನೆ. ನಿಮ್ಮ ಪರಿಸ್ಥಿತಿಯನ್ನು ನೋಡಿ ನನಗೆ ತುಂಬಾ ಬೇಸರವಾಗುತ್ತದೆ, ಕರುಣೆ ಬರುತ್ತದೆ. ಆದರೆ ನಿಜ ಹೇಳಬೇಕೆಂದರೆ ನಾನು ಕೂಡ ಅಷ್ಟೊಂದು ದೊಡ್ಡ ಶ್ರೀಮಂತನೇನೂ ಅಲ್ಲ. ಆದರೂ ನನಗೆ ನಿಮ್ಮಿಬ್ಬರಿಗೆ ಸಹಾಯ ಮಾಡಬೇಕೆನಿಸುತ್ತಿದೆ. ಮಗನೇ, ನಮಗೆ ಕೇವಲ ಬದುಕಲು ಒಂದು ಪುಟ್ಟ ಆಸರೆ ಮತ್ತು ತಿನ್ನಲು ಒಂದು ತುತ್ತು ರೊಟ್ಟಿ ಸಿಕ್ಕರೆ ಅಷ್ಟೇ ಸಾಕು. ಖಂಡಿತ ಮಾಡಬಲ್ಲೆ ಮಗನೇ. ಬೇಟ, ಭಗವಂತ ನಿನಗೆ ಒಳ್ಳೆಯದನ್ನು ಮಾಡಲಿ. ಬನ್ನಿ, ಮೊದಲು ಒಳಗೆ ಬನ್ನಿ. ಇಂದಿನಿಂದ ನೀವಿಬ್ಬರೂ ನನ್ನ ಜೊತೆಯಲ್ಲಿಯೇ ನನ್ನ ಮನೆಯಲ್ಲಿ ಇರಲಿದ್ದೀರಿ, ನನ್ನ ತಂದೆ ತಾಯಿಯ ಸ್ಥಾನದಲ್ಲಿ. ಇತ್ತ ರವಿ ಮತ್ತು ಅವನ ಹೆಂಡತಿಯ ಜಗತ್ತಿನಲ್ಲಿ ಕಷ್ಟದ ಕತ್ತಲು ಆವರಿಸತೊಡಗಿತು. ಕೆಲವು ತಿಂಗಳುಗಳ ನಂತರವೇ ರವಿಯ ನೌಕರಿ ಕೆಲಸ ಕೈಬಿಟ್ಟು ಹೋಯಿತು. ಜೋರು ಮಳೆಯು ಅವರ ಹೊಲಗದ್ದೆಗಳನ್ನು ಸಂಪೂರ್ಣವಾಗಿ ನಾಶ ಮಾಡಿತ್ತು. ಇದರಿಂದ ಬರುತ್ತಿದ್ದ ಆ ಸ್ವಲ್ಪ ಮಟ್ಟಿಗಿನ ಆದಾಯವೂ ಸಹ ಸಂಪೂರ್ಣವಾಗಿ ನಿಂತು ಹೋಗಿತ್ತು. ಸಾಲಗಾರರು ಈಗ ರವಿಯ ಬೆನ್ನ ಹಿಂದೆ ಬಿದ್ದಿದ್ದರು. ಅವರ ಮನೆಯಲ್ಲಿ ಪ್ರತಿದಿನ ಜಗಳಗಳು ಶುರುವಾಗಿದ್ದವು. ರವಿ ಸುಮ್ಮನೆ ಕುಳಿತು ಯೋಚಿಸುತ್ತಿದ್ದನು. ಹೆಚ್ಚಾಗಿ ರಾತ್ರಿಯ ವೇಳೆಯಲ್ಲಿ ನಿದ್ದೆ ಬರುತ್ತಿರಲಿಲ್ಲ. ಅವನಿಗೆ ಕನಸು ಬೀಳುತ್ತಿತ್ತು. ಹೊರಗೆ ಮಳೆಯಲ್ಲಿ ನೆನೆಯುತ್ತಿರುವ ಅವನ ಹೆತ್ತ ತಂದೆ ತಾಯಿಯ ಚಿತ್ರಣ ಕಣ್ಣೆದರು ಬರುತ್ತಿತ್ತು. ತಾಯಿಯ ನಡುಗುತ್ತಿರುವ ಮುಖ ಮತ್ತು ಬಾಬುಲಾಲ್ ಅವರ ದಣಿದ ಕಣ್ಣುಗಳು ಕಾಡುತ್ತಿದ್ದವು. ಮತ್ತೊಂದೆಡೆ ಅರ್ಜುನನ ಮನೆಯಲ್ಲಿ ಅದೇ ಇಬ್ಬರು ವೃದ್ಧರು ಈಗ ಮುಗುಳ್ನಗುತ್ತಾ ಕಾಣಿಸುತ್ತಿದ್ದರು. ಮಳೆ ಮತ್ತೆ ತನ್ನ ಪೂರ್ಣ ವೇಗದಲ್ಲಿ ಸುರಿಯುತ್ತಿತ್ತು. ಚಿಟಿ ಚಿಟಿ ಹನಿಗಳು ಬೀಳುತ್ತಿದ್ದವು. ಜಗತ್ತು ಹಸಿರಾಗಿ ತುಂಬಿ ಹೋಗಿತ್ತು ಮತ್ತು ಆಕಾಶವೂ ಸಹ ಮಾನವನ ಭಾವನೆಗಳಲ್ಲಿ ಮುಳುಗಿ ಹೋಗಿರುವಂತೆ ಭಾಸವಾಗುತ್ತಿತ್ತು. ಹಾಗೆ ಅವನ ದೃಷ್ಟಿ ಎದುರಿಗಿದ್ದ ಒಂದು ದಂಪತಿಗಳ ಜೋಡಿಯ ಮೇಲೆ ಬಿತ್ತು. ಅವರಿಬ್ಬರೂ ಮಳೆಯಲ್ಲಿ ಸಂಪೂರ್ಣವಾಗಿ ನೆನೆದು ಹೋಗಿದ್ದರು. ಬೂಜಿ, ನೀವು ಇಲ್ಲಿದ್ದೀರಾ? ನಾವು ತುಂಬಾ ದೊಡ್ಡ ತಪ್ಪು ಮಾಡಿಬಿಟ್ಟೆವು ಬಾಬುಜಿ. ದಯವಿಟ್ಟು ನಮ್ಮನ್ನು ಕ್ಷಮಿಸಿಬಿಡಿ. ಬಹುಶಃ ನಮಗೆ ನಿಮ್ಮ ಶಾಪ ತಟ್ಟಿದೆ ಅನ್ನಿಸುತ್ತದೆ. ನಾವು ಸಂಪೂರ್ಣವಾಗಿ ಬೀದಿಗೆ ಬಂದು ಬಿಟ್ಟಿದ್ದೇವೆ ಬಾಬುಜಿ. ಬಾಬುಜಿ ಮತ್ತು ಅಮ್ಮ, ನಾನು ನಿಮಗೆ ಎಷ್ಟು ಕಷ್ಟ ಕೊಟ್ಟೆ. ನಿಮ್ಮ ಮಾತುಗಳನ್ನು ತಮಾಷೆ ಮಾಡಿದೆ. ನಿಮ್ಮನ್ನು ನಮ್ಮ ಪಾಲಿಗೆ ಭಾರ ಎಂದು ಭಾವಿಸಿದೆ. ನಿಮ್ಮ ಮಮತೆಯನ್ನು ತಿರಸ್ಕರಿಸಿದೆ. ಹೇ ಭಗವಂತ, ಇದು ನನ್ನದೇ ಮಗನಲ್ಲವೇ? ಇವರ ಪರಿಸ್ಥಿತಿ ಹೇಗೆ ಆಯಿತು? ಮಗನೇ, ನಾನು ನಿನಗೆ ಅರ್ಥ ಮಾಡಿಸಲು ಸಾಧ್ಯವಾಗದ್ದನ್ನು ಇಂದು ಜೀವನವೇ ನಿನಗೆ ಕಲಿಸಿಕೊಟ್ಟಿದೆ. ಮಗನೇ, ಒಂದು ದಿನ ನೀನು ನಮ್ಮನ್ನು ಇದೇ ರೀತಿ ಮಳೆಯಲ್ಲಿ ಮನೆಯಿಂದ ಹೊರಹಾಕಿದ್ದೆ. ಇಂದು ನೋಡು, ನೀನು ಕೂಡ ಅದೇ ಮಳೆಯಲ್ಲಿ ಅಲೆಯುತ್ತಿದ್ದೀಯ. ಇದನ್ನೇ ಕಾಲದ ಚಕ್ರ ಎನ್ನುವುದು. ಆದ್ರೆ ಮಗನೇ, ಕೆಟ್ಟ ಸಮಯ ಎಂಬುದು ಎಲ್ಲರಿಗೂ ಬರುತ್ತದೆ. ನೀನು ನಿಜವಾಗಿಯೂ ಪಶ್ಚಾತ್ತಾಪ ಪಡುತ್ತಿದ್ದರೆ ನನ್ನ ಬಳಿ ಇರುವ ಈ ಸ್ವಲ್ಪ ಹಣದಿಂದ ಏನಾದರೂ ಸಹಾಯ ಪಡೆದುಕೋ. ಆದರೆ ಇಂದು ನಾನು ಸ್ವತಃ ಅಸಹಾಯಕನಾದಾಗ ನಿಮ್ಮ ಅದೇ ಮಮತೆ ಎಲ್ಲದಕ್ಕಿಂತ ಮೊದಲು ನನ್ನ ನೆರವಿಗೆ ಧಾವಿಸಿ ಬಂದಿದೆ. ನಾನು ತುಂಬಾ ದೊಡ್ಡ ಅಪರಾಧಿ ಬಾಬುಜಿ, ಬಹಳ ದೊಡ್ಡ ತಪ್ಪುಗಾರ. ನಮ್ಮಿಂದ ತುಂಬಾ ದೊಡ್ಡ ಪಾಪ ನಡೆದು ಹೋಗಿದೆ ಬಾಬುಜಿ. ಯಾವ ರೀತಿ ನಾವು ನಿಮ್ಮನ್ನು ಆ ಮಳೆಯ ರಾತ್ರಿಯಲ್ಲಿ ಮನೆಯಿಂದ ಹೊರ ಹಾಕಿದ್ದೆವು, ಅದೇ ಶಿಕ್ಷೆಯನ್ನು ಇಂದು ನಾವು ಅನುಭವಿಸುತ್ತಿದ್ದೇವೆ. ನೋಡಿ, ಇಂದು ಅದೇ ಮಳೆ ಇದೆ, ಅದೇ ರಾತ್ರಿ ಇದೆ. ಆದರೆ ಈ ಬಾರಿ ನಾವು ಕೂಡ ಅದೇ ರಸ್ತೆಯಲ್ಲಿದ್ದೇವೆ. ಹೀಗೆ ಆ ದಿನ ನೀವಿದ್ದೀರ. ಹಾಗೆ ಇಂದು ಜೀವನವೇ ನಿನಗೆ ಕಲಿಸಿಕೊಟ್ಟಿದೆ. ಈಗ ನೀನು ನಿಜವಾಗಿಯೂ ಬದಲಾಗಿದ್ದರೆ. ನೀವು ನಿಜ ಹೇಳುತ್ತಿದ್ದೀರಿ ಬಾಬೂಜಿ. ಕರ್ಮದ ಫಲ ಖಂಡಿತವಾಗಿಯೂ ಸಿಗುತ್ತದೆ ಮತ್ತು ಇಂದು ಅದು ನಮಗೆ ಸಿಕ್ಕಿದೆ. ಅಯ್ಯೋ, ನಮ್ಮ ಇಡೀ ಅಹಂಕಾರ, ನಮ್ಮ ಬುದ್ಧಿಹೀನತೆ ಎಲ್ಲವೂ ಮಣ್ಣು ಪಾಲಾಗಿ ಹೋಗಿದೆ. ದಯವಿಟ್ಟು ನಮ್ಮನ್ನು ಕ್ಷಮಿಸಿಬಿಡಿ ಬಾಬೂಜಿ. ಇಂದು ನಮಗೆ ನಮ್ಮ ಅಸಭ್ಯ ವರ್ತನೆ, ನಿರ್ಲಕ್ಷ್ಯ ಎಲ್ಲವೂ ಧೂಳಿನಲ್ಲಿ ಸಿಕ್ಕಿ ಹೋಗಿದೆ. ನಿಮ್ಮ ಆಶೀರ್ವಾದದ ಅಗತ್ಯವಿದೆ. ಒಂದು ವೇಳೆ ನೀವು ನಮ್ಮಿಂದ ಮುಖ ತಿರುಗಿಸಿಕೊಂಡರೆ ನಾವು ಎಲ್ಲೂ ಇಲ್ಲದಂತಾಗುತ್ತೇವೆ. ಹಾಗಾದರೆ ನಡೆ, ಮತ್ತೆ ಜೀವನವನ್ನು ಹೊಸದಾಗಿ ಆರಂಭಿಸೋಣ.
ಆದರೆ ಈ ಬಾರಿ ನಾವೆಲ್ಲರೂ ಒಂದೇ ಕುಟುಂಬದಂತೆ ಜೊತೆಯಾಗಿ ಬಾಳೋಣ. ತನ್ನ ಸ್ವಂತ ರಕ್ತವನ್ನು, ಮಗನನ್ನು ಮರಳಿ ಪಡೆದ ನೆಮ್ಮದಿಯದಾಗಿತ್ತು. ಮಳೆಯು ಇನ್ನೂ ಸುರಿಯುತ್ತಲೇ ಇತ್ತು. ಆದರೆ ಈಗ ಬೀಳುತ್ತಿದ್ದ ಆ ಹನಿಗಳು ಎಲ್ಲರ ಕಣ್ಣೀರನ್ನು ತೊಳೆದು ಹಾಕುತ್ತಿರುವಂತೆ ಭಾಸವಾಗುತ್ತಿತ್ತು. ಹಿರಿಯರ ಅಂದರೆ ತಂದೆ ತಾಯಿಯ ಮನಸ್ಸನ್ನು ನೋಯಿಸಿ ಯಾರೂ ಎಂದಿಗೂ ಸುಖವಾಗಿರಲು ಸಾಧ್ಯವಿಲ್ಲ. ಅವರ ಆಶೀರ್ವಾದಗಳು ನಮಗೆ ವರವಾಗುತ್ತವೆ. ಅದೇ ರೀತಿ ಅವರ ಕಣ್ಣೀರು ಮತ್ತು ನಿಟ್ಟುಸಿರು ನಮಗೆ ದೊಡ್ಡ ಶಿಕ್ಷೆಯಾಗಿ ಪರಿಣಮಿಸುತ್ತದೆ. ಜೀವನದಲ್ಲಿ ಮನುಷ್ಯ ಎಷ್ಟೇ ಎತ್ತರಕ್ಕೆ ಬೆಳೆದರೂ ಸಹ ಹೆತ್ತ ತಂದೆ ತಾಯಿಯ ನೆರಳಿನಿಂದ ದೂರವಾಗಿ ಎಂದಿಗೂ ನಿಜವಾದ ಮನಸ್ಸಿನ ನೆಮ್ಮದಿಯನ್ನು ಪಡೆಯಲು ಸಾಧ್ಯವಿಲ್ಲ. ನಿಮಗೆ ಈ ಕಥೆ ಹೇಗೆ ಅನಿಸಿತು?